ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 502ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಜಾಂಬವಂತ ಅಂಗದನ್ನು ಹೇಳ್ತಾನೆ, ನಿರಾಶೆ ಆಗೋ ಅವಶ್ಯಕತೆ ಇಲ್ಲ, ನಮ್ಮಲ್ಲೇ ಒಬ್ಬ ವಾನರಿದ್ದಾನ, ಶೂರ ವಾನರಿದ್ದಾನ. ಅವನಲ್ಲಿ ಸಮುದ್ರವನ್ನು ದಾಟಿ ಈ ಸುಳಿವನ್ನು ತರುವಂಥ ಸಾಮರ್ಥ್ಯ ಇದೆ ಅಂದ್ಕೊಂಡು ಹನುಮಾನನನ್ನು ಹುಡುಕುತ್ತಾ ಬಂದಾಗ ಹನುಮಾನ ಶಾಂತ ಚಿತ್ತದಿಂದ ಏಕಾಂಗಿಯಾಗಿರ್ತಾನೆ. ಬಂದು ಹನುಮಾನನಿಗೆ ಹೇಳ್ತಾನೆ, ನೋಡು ಹನುಮಾನನಲ್ಲಿ ಎಲ್ಲ ಸಾಮರ್ಥ್ಯ ಇದೆ. ಯಾಕಂದರೆ ಹನುಮಾನನಿಗೆ ಹೇಳ್ತಾನೆ, ನೀನು ಯಾವ ರೀತಿಯಾಗಿ ಭೂಮಿಯಾಗ ಜನ್ಮ ತೊಟ್ಟಿದೆಯಾ, ಇದೇ ಕಾರ್ಯಕ್ಕಾಗಿ ಜನ್ಮ ತೊಟ್ಟಿದೆಯಾ ಅಂತ ಹೇಳ್ತಾ, ನಿನ್ನ ತಂದೆ ಕೇಸರ ರಾಜ, ತಾಯಿ ಅಂಜನಿ ಏನು ಮಾಡ್ತಾಳೆ, ಒಂದು ದಿವಸ ಈ ಬೆಟ್ಟದ ಮೇಲೆ, ಅಂಜನಾ ಅಂದರೆ ನಾವು ಕರಿತಲ್ಲ, ಈ ಬೆಟ್ಟದ ಮೇಲೆ ಅವಳು ಮಳೆಗಾಲದ ಪ್ರಾರಂಭದಲ್ಲಿ ಹಿತಗಾಲಿಗೆ ಮೈಯೊಡ್ಡು ಕುಳಿತಾಗ ವಾಯುದೇವ ಅವಳೊಂದಿಗೆ ಸಂಪರ್ಕ ಮಾಡ್ತಾನೆ. ಅದರಿಂದ ಹುಟ್ಟಿದಂಥ ಮಗು. ನೀನು ಒಂದು ದಿವಸ ಬಾಲಕನಿದ್ದಾಗ ಸೂರ್ಯನತ್ತ ಹಣ್ಣಂದು ತಿಳಿದು, ಪಕ್ವವಾದ ಹಣ್ಣಂದು ತಿಳಿದು ನೀನು ಹಾರಿ ಹೋಗ್ತಾ ಇದ್ದಾಗ ನಿನ್ನ ಬಲ ಕಡಿಮೆಯಾಗಿ ಹೊಳೆ ನೀನು ಭೂಮಿಗೆ ಬೀಳ್ತೀಯ. ಬೀಳುವ ಕಾಲಕ್ಕೆ ನಿನ್ನ ಜೇನು ಹನಿಯಂತೆ ಕಾಣ್ದಾಗ ಅದಕ್ಕೆ ನಿನಗೆ ಹನುಮಾನ ಅಂತ ಎಲ್ಲರೂ ಪದವಿ ಕೊಟ್ಟರು, ಹೆಸರಿಟ್ಟರು ಅಂತ ಹೇಳ್ತಾ ಮುಂದುವರ್ಸ್ತಾನೆ. ಬದುಕಿಸಿದ ನಿನ್ನ ವಾಯುದೇವ, ನೀನು ಭೂಮಿಗೆ ಬೆಳಗತ್ತಿಲ್ಲ, ಬೆಳಕಗೊಂಡಿಲ್ಲ, ವಾಯುದೇವ ಬಂದು ನಿನ್ನ ಹಿಡಿತಾನ. ನೀನು ಎತ್ತರಕ್ಕೆ ಹಾರಬಲ್ಲೆ, ಬೇಕಾದಷ್ಟು ಎತ್ತರಕ್ಕೆ ನಿನ್ನ ಹಾರಬಲ್ಲೆ. ಈಗೇನು ನಾನು ಹನುಮಾನನ ಜನ್ಮರಾಶಿದ ಬಗ್ಗೆ ಹೇಳಿಲ್ಲ, ಇದನ್ನು ಕುರಿತು ಏನೇನೋ ಕಥೆಗಳು ಭಾಳ ಕೂಡಿಯವೆಲ್ಲ ಪ್ರಕ್ಷೇಪಗಳು. ಭೂಮಿಯಾಗ ಬಿದ್ದದ್ದು ಹೇಳ್ತಾರೆ, ಏಡಿ ಕಟ್ಟಿಯುವಂತಂದು ಅವನಿಗೆ ಹಚ್ತಾರೆ. ಏಡಿ ಅವ್ನು ಕೆಳಗೆ ಬಿದ್ದಿರ್ತಾನೆ, ಅವನು ಮಾಂಸ ತುಂಡಿರ್ತೀವಿ, ಕಪಾಲದ ಮಾಂಸ ತುಂಡಿರ್ತದೆ, ಹೊಳೆ ಕೊಡೋದಿಲ್ಲ ಅದು. ಅದಕ್ಕೆ ಅದನ್ನು ಮುಖ ಇಲ್ಲದ ಮಾಡಿ ಏನೇನೋ ಏನೋ ಪ್ರಕ್ಷೇಪಗಳಾಗ್ಯಾವ, ಯಾವ ಕಾಲಕ್ಕಾಗ್ಯಾವ, ಸೇರ್ಪಡೆಗಳಾಗ್ಯಾವ. ಹನುಮಾನನ ಜನ್ಮರಾಶಿ ಇಷ್ಟೇ ಇದೆ. ಇದಕ್ಕೆ 108 ಕಥೆಗಳನ್ನು ಕಟ್ಟ. ಮತ್ತು ಇದು ಹನುಮಾನನ ಜನ್ಮ ಆದದ್ದನ ಈ ಕರ್ನಾಟಕದ ಕಿಷ್ಕಿಂದ ಅಲ್ಲೇ ಒಂದು ಇದೇನಿದೆಯಲ್ಲ, ಈಗಿಂದು ಗಂಗಾವತಿ ಇದೆಯಲ್ಲ, ಗಂಗಾವತಿ ಅಲ್ಲಿ ಬರ್ತಿದೆ. ಈಗ ಆಂಜನೇಯಂದ್ರಿ ಅಂತ ಕರೀತಾರೆ. ಅದೇ ಘಟ್ಟದಲ್ಲಿ ಅವರ ಜನ್ಮ ಆದದ್ದು ಅಂಥೇಳಿ ಈ ವಾಲ್ಮೀಕಿಯವರ ವಿವರಣೆಯಿಂದ ಸ್ಪಷ್ಟವಾಗಿ ತಿಳಿದು ಬರ್ತಿದೆ. ಬದುಕಿಸಿದ ನಿನ್ನ ವಾಯುದೇವ, ನಿನ್ನ ಎತ್ತರಕ್ಕೆ ಹಾರಬಲ್ಲೆ, ರೂಪಗಾತ್ರ ಬದಲಿಸಬಲ್ಲೆ ವಾಯುದೇವನಂತೆ. ವಾಯುದೇವನ ಲಕ್ಷಣಗಳು ನಿನ್ನ ಕಲೆ ಇವೆ. ನಿನ್ನ ತಾಯಿಯಾದಂಥ ಅಂಜನಿ ಲಕ್ಷಣಗಳು ನಿನ್ನಲ್ಲಿ, ಅವರು ಕೂಡ ಇಚ್ಛಾರೂಪಿಯೇ, ಯಾವ ಬೇಕಾದ ರೂಪ ತಯಾರ ಬದಲಿಸ್ಬೋದು. ವಾಯುದೇವ ಕೂಡ ಅವನು ಇಚ್ಛಾರೂಪಿನ. ಸಣ್ಣ ಗಾಲಿನೂ ಸಣ್ಣದಲ್ಲೇ ಹಾಯಬಹುದು, ದೊಡ್ಡ ಇದರಲ್ಲೇ ಹೋಗ್ಬೋದು, ರಭಸ ಹೆಚ್ಚು ಆಗ್ಬೋದು, ರಭಸ ಕಡಿಮೆ ಆಗ್ಬೋದು. ಎಲ್ಲ ಲಕ್ಷಣಗಳು ನಿನ್ನಲ್ಲಿವೆ. ವಾಯುದೇವ ಕುಲಜ, ನೀನು ವಾಯುದೇವ ಕುಲಜ. ಆದರೂ ಅಂಜನಾ ಪುತ್ರ, ತಂದೆ ವಾಯುದೇವ ಆದರೂ ಕೂಡ ನಿನ್ನ ತಾಯಿ ಅಂಜನಾ, ಅವಳ ಪತಿ ಕೇಸರಿಯ ಪುತ್ರನಾದಿ. ಕೇಸರಿ ಭಾಗ ಹೆಂಗಾಗಂದ್ರೆ ನಿನ್ನ ತಾಯಿಯ ನಾತನಿ, ನಿನ್ನ ತಾಯಿಯ ಪತಿ ಯಾರಂದ್ರೆ ಕೇಸರಿ, ಅವಳಿಗೆ ನೀನು ಹುಟ್ಟಿದ್ದರಿಂದ ಕೇಸರಿ ನಿಮ್ಮ ತಂದೆಯಾದ. ಕೇಸರಿ ಪುತ್ರನಾದೆ. ನಿನ್ನಲ್ಲಿ ವಾಯುದೇವನ ಕ್ಷಮತೆ ಇದೆ. ನಾವೆಲ್ಲರೀಗ ಹೆಣಕ್ಕೆ ಸಮಾನ. ನಿನ್ನಲ್ಲಿ 2 ಸಬಲ ಲಕ್ಷಣಗಳಿವೆ. ಒಂದು ನಿನ್ನ ತಾಯಿಯ ಲಕ್ಷಣ ಸಬಲತೆ ಇದೆ, ತಂದೆಯ ಸಬಲತೆ, ವಾಯುದೇವನ ಸಬಲತೆ ಇದೆಯಾ. ಕಂಪೇರ್ ಮಾಡಿ ನೋಡಿದರೆ ನಮಗಿಂತನೂ ಹೆಚ್ಚು ನಿನ್ನ ಮುಂದೆ ನಾವು ಹೆಣ ಇದ್ದಂಗೆ. ನೀನೊಬ್ಬನೇ ಜೀವಂತ ಅನಿಸ್ತೀಯ. ನಾವು ಇಷ್ಟೇನು ಶತಸಹಸ್ರ ವಾನರನ್ನು ಬಂದೆಲ್ಲ ಹುಡುಕಾಗ ನಾವೆಲ್ಲ ಹೆಣಕ್ಕೆ ಸಮಾನ ಎನ್ಬಂದಂತ ಜಾಂಬವಂತ ಹನುಮಾನನಿಗೆ ಹೇಳ್ತಾನೆ. ನಮ್ಮಲ್ಲೀಗ ನೀನೇ ಒಬ್ಬ ಸುಗ್ರೀವನಿದ್ದಂತೆ ಎಲ್ಲ ಪ್ರಕಾರದ ಕ್ಷಮತೆ ಇದೆ. ಮೊದಲು ಹೇಳೇ ನಾವು, ನೀ ರಾಮ ಲಕ್ಷ್ಮಣನ ಸಮ ಇದೆಯಾ, ಸುಗ್ರೀವನಿಗೆ ಸಮ ಇದೆಯಾ. ಈಗ ಸದ್ಯ ನಾವು ಹೆಂಗೆ ನೋಡ್ತಾ ಇದ್ದೇವೆ ಅಂದರೆ, ನೀನೊಬ್ಬ ಸುಗ್ರೀವನಂತ ನಾನು ನೋಡ್ತಾ ಇದ್ದೇವೆ. ನಮ್ಮಲ್ಲಿ ನೀನೇ ಈಗ ಸುಗ್ರೀವ. ಬಳಸಿ ನಿನ್ನ ಶೌರ್ಯ ಸಮುದ್ರದಾಚೆ. ನಿನ್ನಲ್ಲಿ ಶೌರ್ಯ ಸಾಮರ್ಥ್ಯ ಹುದುಗಿದೆ. ಅದಕ್ಕೆ ಎಚ್ಚರಿಕೆಯನ್ನು ಕೊಟ್ಟ
ನೀನು ಸಮುದ್ರವನ್ನು 100 ಯೋಜನೆ ಉದ್ದದ ಸಮುದ್ರವನ್ನು ಹಾರಿ ಲಂಕೆಗೆ ಹೋಗು ಅಂತ ಹೇಳಿ ಜಾಂಬವಂತ ಹನುಮಾನನಿಗೆ ಹೇಳ್ತಾನೆ. ಸಾಕ್ಷಿಯಾಗಲಿ ಇಡೀ ವಾನರ ಕುಲ ನಿನ್ನ ಶೌರ್ಯಕ್ಕೆ. ಈ ಒಂದು 100 ಯೋಜನೆ ದೂರದವರೆಗೆ ಹಾರಿ ಈ ದಂಡೆಯಿಂದ ಆ ದಂಡೆಗೆ ಹೋಗುವ ಈ ನಿನ್ನ ಶೌರ್ಯ ಕಾರ್ಯವನ್ನು ಈ ವಾನರ ಇಲ್ಲಿ ಏನದಲ್ಲ ಶತಸಹಸ್ರ ವಾನರರು ಈ ವಾನರ ಕುಲ ಸಾಕ್ಷಿಯಾಗಲಿ ನೋಡಲಿ. ಆಶಾ ಬೆಳಕು ಚೆಲ್ಲು ನಿರಾಶಿತ ವಾನರು ಎಲ್ಲರೂ ನಿರಾಶೆಗೊಂಡರ ಕಳ್ಕೊಂಡು ಹೋಗಿಬಿಟ್ಟಾರೋ, ನಿರಾಶಿತರಾಗಿಬಿಟ್ಟಾರೋ, ನಿರಾಶೆಯೊಂದಿಗೆ ನಿರಾಶಿತರಾಗ್ಯಾರ. ಅದಕ್ಕೆ ಅವರಿಗೆ ಒಂದು ಆಶೆಯ ಬೆಳಕನ್ನು ಚೆಲ್ಲು. ಜಯಶಾಲಿಯಾಗು ಗುರಿ ಸಾಧಿಸುವುದು. ಇಲ್ಲಿಂದ 100 ಯೋಜನೆ ಆ ಕಡೆಗೆ ಹಾರಿ ಹೋಗಿ ಲಂಕೆಯಲ್ಲಿ ಸೀತೆಯ ಸುಳುವನ್ನು ಪಡೆದು ಮರಳಿ ಬಂದು ಕಿಷ್ಕಿಂದಕ್ಕೆ ಹೋಗುವ ಕಾರ್ಯದಲ್ಲಿ ಯಶಸ್ವಿಯಾಗು, ಈ ಗುರಿಯನ್ನು ಸಾಧಿಸು ಅಂತ ಹೇಳಿ ಕೇಳಿ ಜಾಂಬವಂತನ ನುಡಿಗಳನ್ನು ಸಾಹಸಕ್ಕಿಳಿದ ಹನುಮಾನ ಚೈತನ್ಯ ತುಂಬಿದ ವಾನರದಲ್ಲಿ. ಅವಾಗ ಹೇಳ್ತಾನೆ ವಾನರಿಗೆ, ಹಂಗಾರ ನನ್ನಲ್ಲಿ ಈ ಶಕ್ತಿ ಇದೆಯಾ, ಹಾಗಾದ್ರೆ ನೀವೇನು ನಿರಾಶೆ ಪಡಬೇಡಿ, ದುಃಖಿಸಬೇಡಿ, ದುಃಖ ಪಡಬೇಡಿ, ಅಧೈರ್ಯಗೊಳ್ಳಬೇಡಿ. ನನ್ನಲ್ಲಿ ಆ ಚೈತನ್ಯ ಇತ್ತಂದ್ರೆ, ಆ ಶಕ್ತಿ ಸಾಮರ್ಥ್ಯ ಇತ್ತಂದ್ರೆ ನಾನು 100 ಯೋಜನೆ ಹಾರಿ ಹೋಗಿ ಸೀತೆಯ ಸುಳುವನ್ನು ಲಂಕೆಯಿಂದ ತಂದು ಕಿಷ್ಕಿಂದೆಗೆ ಒಪ್ಪಿಸುವನ, ಕಾಳಜಿ ಮಾಡಬೇಡ ಅಂತ ಹೇಳ್ತಾನೆ. ಸೋಜಿಗದಿಂದ ನೋಡುತ್ತಿದ್ದರು ಎಲ್ಲ ವಾನರರು 100 ಯೋಜನೆ ಹಾರಿ ಸಮುದ್ರ ದಾಟಲಿರುವ ಹನುಮಾನ ಈ ಮಾತೇನಂತಲ್ಲ, ನಾ ದಾಟಿ ಹೋಗ್ತಾನೆ ಅಂತ ಹೇಳಿ ಅವ್ರಿಗೆ ಸೋಜಿಗೆ ಅನಿಸ್ತದ. ಈ ಮನುಷ್ಯ ಹೆಂಗೆ ಹಾರಿ ಹೋಗ್ತಾನಪ್ಪ, ಯಾವ ರೀತಿ ಹೋಗ್ತಾನೆ, 100 ಯೋಜನೆ ಹಾರಿ ಹಾಕೊಂತಾನ, ಸೋಜಿಗೆ ಅನಿಸ್ತದ. ಒಂದು ಕುತೂಹಲನೂ ಹೋಗ್ತದ ಅವರಲ್ಲಿ, ಯಾಕೆ ಹೋಗ್ತಾನೆ ನೋಡೋಣ ಅಂತ ಹೇಳಿ ಕೇಳಿ ವಾನರರಿಂದ ಸ್ತುತಿ ಮಹಾಬಲಿ ಹನುಮಾನ ಹಿಗ್ಗಿಕೊಂಡನು ತನ್ನ ದೇಹ ಬಾಲ ವೃದ್ಧಿಯಿಂದ. ಹಿಗ್ಗಿಸಿಕೊಂಡನು ತನ್ನ ದೇಹ ಮತ್ತು ಬಾಲವನ್ನು. ಅವರೆಲ್ಲ ಹೊಗಳ ಹಿಡಿತಾರೆ. ಅವರ ಮಾತು ಕೇಳಿ ಹನುಮಾನ ಏನು ಮಾಡ್ತಾನೆ ಅಂದರೆ ಅವನು ಇಚ್ಛಾರೂಪಿನ ಇರ್ತಾನೆ. ತನ್ನ ದೇಹವನ್ನು ಎತ್ತರ ಹೆಚ್ಚಿಸಿಕೊಳ್ತಾನೆ, ಬಾಲವನ್ನು ಕೂಡ ಉದ್ದ ಮಾಡಿಕೊಳ್ತಾನೆ ಹುಡುಗಿನಿಂದ. ಯಜ್ಞ ಜ್ವಾಲೆಯಂತೆ ಉರಿಯುವ ದೇಹ, ಮುಖ ಗಿರಿ ಗೂಹೆಗಳಂಥ ಬಾಯಿ, ದೈತಾಕಾರನಾದ ಹನುಮಾನ ನೋಡ್ತಿದ್ದಂತೆ ಅವನ ದೇಹ ಈ ಯಜ್ಞದ ಜ್ವಾಲೆಗಳು ಹೆಂಗೆ ತೆಗೆದಗಿಸ್ತಾವೆ, ಹೇಗೆ ಹೇಳ್ತಿರ್ತಾವಲ್ಲ ಆ ರೀತಿ ಅವನ ಶರೀರ ಬೆಳಗ್ಗೆ ಹಿಡಿತದ ಎತ್ತರಕ್ಕೆ. ದೇಹ ಮುಖ ಬೆಳಿತಾವ. ನಾವು ಹೆಂಗೆ ಕಾಣ್ಸಕ್ಕೆ ಹಿಡಿತಾವಪ್ಪ ಅಂದರೆ ದೇಹ ಮುಖ ದೊಡ್ಡ ದೊಡ್ಡ ಬೆಟ್ಟ ಗಿರಿ ಶಿಖರಗಳಂತೆ ಕಾಣಕ್ಕೆ ಹಿಡಿತಾವ. ಗೂಹೆಗಳಂತ ಅವನು ಕಿವಿ ಮೂಗು ಎಲ್ಲ ಹೆಂಗೆ ಕಾಣಿಸಕ್ಕೆ ಹಿಡಿತಾವ. ದೈತಾಕಾರದ ಹನುಮಾನ ದೈತಾಕಾರವಾಗಿ ನಿಂತ. ವಾನರ ಮಧ್ಯೆ ಬೆಳೆದು ನಿಂತ ಹನುಮಾನ ನುಡಿದ ಹಿರಿಯ ವಾನರರಿಗೆ ನೋಡಿ ಹೇಳಿಬಿಡ್ತಾನ. ವಾನರರಿಗೆ ಹೇಳ್ತಾನೆ ಹನುಮಾನ, ನಾನು ವಾಯುಪುತ್ರ, ವೇಗ ಯುದ್ಧದಲ್ಲಿ ವಾಯುದೇವನಿಗೆ ನಾನು ಸಮವಲ್ಲ. ವೇಗದಾಗ ಯುದ್ಧದಾಗ ನಾನು ನನ್ನ ತಂದೆಯಾದಂಥ ವಾಯುದೇವಿಗೆ ಸಮ ಇದ್ದೇನೆ. ಆಕಾಶ ಚುಂಬಿ ಮೇರು ಪರ್ವತ ಸುತ್ತಬಲ್ಲೆ ಸಹಸ್ರ ಸಲ. ಇದೇನು ಮೇರು ಪರ್ವತ ಇದೆಯಲ್ಲ ಆಕಾಶ ಚುಂಬಿ, ಈ ಮೇರು ಪರ್ವತವನ್ನು ನಾನು ಸಹಸ್ರ ಸಲ 1000 ಸಲ ಸುತ್ತಬಲ್ಲೆ. ಇಲ್ಲವೇ ಎಬ್ಬಿಸಬಲ್ಲೆ ನಾ ಕೈಗಳಿಂದ ಸಮುದ್ರದಲ್ಲಿ ನೀರಿನ ಸುಳಿಯನ್ನು. ಸಮುದ್ರದಾಗ ಕೈ ಹಾಕಿ ಒಂದ್ಸಲ ತಿರುಗಿಸ್ಬಿಟ್ಟಂದ್ರೆ ನೀರಿನ ಸುಳಿನ ಹೇಳ್ತದೆ ಮ್ಯಾಗ, ಆಕಾಶದತ್ತ ಬೆಳೆದು ಹೋಗ್ತಿದೆ, ಅದನ್ನು ಮಾಡಬಲ್ಲೆ ನಾನು. ಸರೋವರ ನದಿಗಳಲ್ಲಿ ಮಹಾಪೂರ ಸುಳಿ ತರಬಲ್ಲೆ ನಾನು. ಸರೋವರ ಮತ್ತು ನದಿಗಳಲ್ಲಿ ಕೈ ತಿರುಗಿಸಿದ್ರೆ ಅಲ್ಲಿಯೂ ಕೂಡ ನೀರಿನ ಸುಳಿ ಮಹಾಪೂರನ ಇದು ಸುಳಿನ ಹೇಳ್ತಿದೆ. ವರ್ಣ ದೇವಾಲಯ ಸಮುದ್ರ ದಿಕ್ಕಿಗೆ ಗಿಡುವ ನನ್ನ ರಭಸಕ್ಕೆ, ಮೀನ ಮೊಸಳೆ ಜಲಚರ ಚಿಲ್ಲಾಪಿಲಿ ಯಾವುವು ನನ್ನ ರಭಸಕ್ಕೆ. ಸಮುದ್ರದಾಗ ಏನಿದೆಲ್ಲ, ಸಮುದ್ರದಲ್ಲಿ ಇರುವಂಥ ನಾನು ಒಂದೆಡೆ ಇದು ಏನಾದರೂ ಚಟುವಟಿಕೆಗಳನ್ನು ಮಾಡಿದ್ರೆ ಈ ನೀರಿನಲ್ಲಿದ್ದಂಥ ಎಲ್ಲ ಜಲಚರಗಳು ಮೀನ ಮೊಸಳೆ ಏನೇ ಆಗಿರಲಿ ಚಿಲ್ಲಾಪಿಲ್ಲಿಯಾಗಿ ಬೀಳ್ತವೆ. ಇಲ್ಲವೇ ಆಕಾಶದಲ್ಲಿ ಸರ್ಪ ಹಿಡಿದು ಹಾರುವ ಗರುಡನ ಸುತ್ತು ಬಲ್ಲೆ ನಾ ಸಹಸ್ರ ಸಲ. ವೇಗವಾಗಿ ಹಾರು ಹೋಗುವಂಥ ಗರುಡನ್ನು ಕೂಡ ಸರ್ಪದಿಂದ ಅವನು 1000 ಸಲ ಸುತ್ತಬಲ್ಲೆ ನಾನು, ಸುತ್ತಿ ಅವನನ್ನು ಕೆಡವಬಲ್ಲೆ ಅಂತ ನನ್ನಲ್ಲಿ ಬಲ ಇದೆ. ಇಲ್ಲವೇ ಸೂರ್ಯೋದಯ ಪರ್ವತದಿ ಅಸ್ತಂಗತ ಪರ್ವತದವರೆಗೆ ಹಾರಬಲ್ಲೆ ನಾ ಸೂರ್ಯನ ಜೊತೆ.
ಸೂರ್ಯೋದಯ ಸೂರ್ಯಾಸ್ತಂಗ ಆಗಲೇ ನಾನು ತಮಗೆ ಹೇಳಿದ್ದೇನೆ. ಪೂರ್ವಕ ಮತ್ತು ಪಶ್ಚಿಮಕ್ಕೆ ಇರುವಂಥ ಪರ್ವತಗಳು ಇವುಗಳಿಗೆ ಒಂದು ಅಂದರೆ ಪೂರ್ವದಿಂದ ಪಶ್ಚಿಮದವರೆಗೆ ನಾನು ಸುಲಭವಾಗಿ ಹಾರಬಲ್ಲೆ ಅಂತ ಹೇಳ್ತೇನೆ. ಸೂರ್ಯನ ಜೊತೆ ಹಾರಬಲ್ಲೆ. ಇಲ್ಲವೇ ಪರ್ವತಗಳನ್ನು ಪುಡಿ ಪುಡಿ ಮಾಡಬಲ್ಲೆ ಜಿಗಿದು. ನಾವೊಂದೇ ಪರ್ವತದ ಮೇಲೆ ಕಾಲಿಟ್ಟು ಜಿಗಿದ್ನಂದ್ರೆ ಪರ್ವತ ಕೂಡ ಪುಡಿ ಪುಡಿಯಾಗಿ ಹೋಗ್ತಿದೆ, ಅಷ್ಟು ಸಾಹಸಿದೆ ನನ್ನಲ್ಲಿ. ತಡೆಯಬಲ್ಲೆ ನನ್ನ ತೊಡೆಗಳಿಂದ ಸಮುದ್ರ ನೀರನ್ನು. ಸಮುದ್ರ ಇಷ್ಟು ನೋಡೋದಿಲ್ಲ, ನಾವೊಂದು ಕಾಲು ಒಪ್ಕೊಂಡು ಕೂಗ್ತೇವೆ ಅಂದರೆ ನನ್ನ ತೊಡೆ ನೀರು ಮಾಡಿದ್ರೆ ಸಮುದ್ರವನ್ನು ಇಬ್ಬಾಗ ಮಾಡಿ ಹೋಗಿರ್ತದೆ, ನೀರನ್ನು ತಡೆದು ಬಿಡ್ತದೆ, ಅಂಥ ಸಾಮರ್ಥ್ಯ ನನ್ನಲ್ಲಿದೆ. ಇಲ್ಲವೇ ಹಾರುವಾಗ ನಾ ಸುತ್ತಿ ಹೂಬಳ್ಳಿ ನನ್ನ ಬಾಲಕ್ಕೆ ಹೊಳೆಯುವ ಆಕಾಶದಲ್ಲಿ ಸ್ವಾತಿ ಪುಂಜ ನಕ್ಷತ್ರಗಳಂತೆ ನಾನು ಹೊಂಟೆಪ್ಪ ಅಂದರೆ ನನ್ನ ಜೊತೆಗೆ ಏನಾಗ್ತದೆ, ಗಾಳಿ ತುಂಟಗಳಿದ್ದಾಗ ಈ ಬಳ್ಳಿಗಳೇನಲ್ಲ, ಹೂವಿನ ಬಳ್ಳಿಗಳು ಗಿಡಬಳ್ಳಿ ಇವಾಗ ಸುತ್ತಕೊಳ್ತಾವೆ ನನ್ನ ಕಾಲಿಗೆ. ಮ್ಯಾಗ ಹೋದಾಗ ಅವು ಹೆಂಗೆ ಕಾಣಿಸ್ತಾವ ಅಂದರೆ ನಕ್ಷತ್ರ ರೀತಿ ಸ್ವಾತಿ ಪುಂಜ ನಕ್ಷತ್ರ ರೀತಿ ನಿಮಗೆ ಕಾಣಬಹುದು ಅಂತ ಹೇಳ್ತಾರೆ. ಓ ವಾನರಲ್ಲಿ ಉತ್ತರಕ್ಕೆ ಹಾರಿ ದಕ್ಷಿಣಕ್ಕೆ ಮರಳಿ ಆಕಾಶ ಸುದ್ದಿ ನಾ ಬರಬಲ್ಲೆ. ಉತ್ತರಕ್ಕೆ ಹೋಗಿ ಮತ್ತು ಒಳ್ಳೆಯ ದಕ್ಷಿಣಕ್ಕೆ ನಾನು ಬರಬಲ್ಲೆ. ಇಲ್ಲವೇ ಬ್ರಹ್ಮಾಂಡದಿಂದ ನೀರು ನಾ ತರಬಲ್ಲೆ. ಬ್ರಹ್ಮಾಂಡದಲ್ಲಿ ವಿಶ್ವದ ಯಾವುದೇ ಮೂಲೆಯಾಗ ನೀರಿತ್ತಂದ್ರೆ ಹೋಗಿ ಆ ನೀರನ್ನು ನಾನು ತರಬಲ್ಲೆ. ಲಂಕೆಯನ್ನೇ ಸಮುದ್ರದಿಂದ ಕಿತ್ತು ನಾನು ತರಬಲ್ಲೆ. ಇಚ್ಛಾ ಮಾಡಿ ಏನು ಲಂಕೆ ಇದ್ದು ನಡುಗಡ್ಡೆ ಅಲ್ಲ, ನಡುಗಡ್ಡೆನ ಹೊತ್ಕೊಂಡು ಬರುವಂಥ ಸಾಮರ್ಥ್ಯ ನನ್ನಲ್ಲಿ ಇದೆ. ನನ್ನ ಗಾತ್ರ ಎತ್ತರಿಸಿ ಗರ್ಜಿಸುವಾಗ ಹನುಮಾನ, ತನ್ನ ಗಾತ್ರ ಎತ್ತರಿಸಿ ಗರ್ಜಿಸುವಾಗ ಹನುಮಾನ ದಿಟ್ಟಿಸಿ ಗರೆ ಬೆಳೆದವರಂತೆ ನೋಡುತ್ತಿದ್ದರು ವಾನರು ಹನುಮಾನನ. ಇದನ್ನೇನೆ ಗರ್ಜಿಸಿ ಹೇಳ್ತಾ ಇದ್ದ. ಎಲ್ಲರೂ ಆಶ್ಚರ್ಯಚಕಿತಾಗಿ ಎಲ್ಲ ವಾನರರು ಹನುಮಾನನ ಕಡೆ ನೋಡ್ತಾ ಇದ್ರು. ಕೇಳಿ ಹನುಮಾನನ ಗರ್ಜನೆ ಜಾಂಬು ಅಂತ ಬಿಡಿದ. ಈ ಹನುಮಾನನ ಗರ್ಜನೆ ಕೇಳ್ಕೊಂಡು ನಾವು ಜಾಂಬು ಅಂತ ಹೇಳ್ತಾನ. ಓ ವಾಯುಸುತ ಕೇಸರಿ ಪುತ್ರ, ನಮ್ಮನ್ನು ನಿಷ್ಕಾಳಜಿ ಮಾಡಿದಿ. ನಾವೆಲ್ಲ ಕಾಳಜಿಯಾಗಿದ್ದೋಪ್ಪ, ದುಃಖದಾಗಿದ್ದು, ಅಸಹಾಯಕರಾಗಿದ್ದು, ಇಂಥದ್ರಾಗ ನಮ್ಮನ್ನ ಏನು ಮಾಡಿಬಿಟ್ಟು ನಿಷ್ಕಾಳಜಿ ಮಾಡಿಬಿಟ್ಟು. ನಾವೇನು ಕಾಳಜಿ ಮಾಡೋಲ್ಲ, ಯಾಕಂದ್ರೆ ನೀನು ಹೋಗ್ತೀಯ, ಸೀತೆಯ ಸುಳುವನ್ನು ತರ್ತೀಯ, ಎಲ್ಲರೂ ಕೂಡಿ ಈ ಸುಳುವನ್ನು, ಈ ಸುದ್ದಿಯನ್ನು, ಸೀತೆಯ ಸುದ್ದಿಯನ್ನು ಕಿಷ್ಕಿಂಧಕ್ಕೆ ಹೋಗಿ ರಾಮ ಮತ್ತು ಸುಗ್ರೀವಿಗೆ ಮುಟ್ಟಿಸುವುದು ಶತಸಿದ್ಧ. ಇದಂತೂ ನಾವು ಯಶಸ್ವಿ ಆದ್ವಿ ಅಂತ ತಿಳ್ಕೊಂಡೇವು. ಅದಕ್ಕೆ ನಮಗೆಲ್ಲ ಏನಾಗ್ತದೆ, ಸಂತೋಷ ಅನ್ನಿಸ್ತಾ ಇದೆ. ಯಾಕೆ ನಾವು ನಿಷ್ಕಾಳಜಿಯಾಗಿ ಬಿಟ್ಟೇವೆ. ಈಗ ವಾನರ ನಾಯಕರೆಲ್ಲರೂ ನಿನಗೆ ಋಣಿ. ಈ ಕಾರ್ಯ ಮಾಡ್ತಾ ಇರುವುದರಿಂದ ನೀವು ನಾವೆಲ್ಲರೂ ನಿನಗೆ ಋಣಿಯಾಗಿರುತ್ತೇವೆ. ಗುರು ಹಿರಿಯರ ಆಶೆಯಂತೆ ಹಾರು ಸಮುದ್ರದ ಆಚೆ. ಇಲ್ಲಿರುವಂಥ ಗುರು ಹಿರಿಯರ ಆಶೆ ಇದೆ, ನೀನು ಈ ಸಮುದ್ರ 100 ಯೋಜನೆ ಉದ್ದದ ಸಮುದ್ರವನ್ನು ಹಾರು ಅಂತ ಹೇಳ್ತಾನೆ. ಇಲ್ಲೇ ಕಾಯುವೆವು ಒಂಟಿಗಾಲಿನಿಂದ ನೀ ಬರುವ ತನಕ. ನೀನು ಆ ಕಡೆ ಹೋಗಿ ಸೀತೆ ಸುದ್ದಿ ತರೋ ತನಕ ನಾವು ಒಂಟಿಗಾಲಿನಿಂದ ಒಂದು ನಮನೆ ತಪಸ್ಸನ, ಒಂದು ನಮನೆ ಅದು ಒಂದು ಹೋರಾಟನ ಧರಣಿನ. ನೀ ಬರೋತನಕ ನಾವೇನು ಮಾಡ್ತೇವೆ, ನಿನ್ನ ಯಶಸ್ವಿ ಕೋರುತ್ತಾ ಪ್ರಾರ್ಥನೆ ಮಾಡುತ್ತಾ ಒಂಟಿಗಾಲಲ್ಲಿ ನಾವು ತಪಸ್ಸು ಮಾಡ್ತೇವೆ, ನಿಲ್ತೇವೆ ಅಂತ ಹೇಳ್ತಾರೆ. ಆಶೀರ್ವದಿಸಿ ಹನುಮಾನನಿಗೆ ಕಾರ್ಯನಿರತನಾಗಲು ಜಾಮವನ್ ಅವನಿಗೆ ಆಶೀರ್ವಾದ ಕೊಡ್ತಾನೆ. ನೀನು ಈ ಕೆಲಸದಲ್ಲಿ ನಿರತನಾಗು ಅಂತ ಹೇಳ್ತಾನೆ. ವಾನರರಿಗೆ ಹನುಮಾನ ನುಡಿದ. ಇಷ್ಟು ಜಾಮು ಅಂತ ಹೇಳಿದ ನಂತರ ಹನುಮಾನ ವಾನರರಿಗೆ ಹೇಳ್ತಾನೆ, ಶಿಲೆ ಶಿಖರ ಕಂದಕಗಳ ದುರ್ಗಮ ಮೇರ ಪರ್ವತ ಏರಲು ಕಠಿಣ. ಈ ಮೇರ ಪರ್ವತ ಯಾವುದಂದ್ರೆ ಮಹೇಂದ್ರಗಿರಿ, ಇಂದಿನ ತಮಿಳುನಾಡಿನಲ್ಲಿ ಇರುವಂಥ ಮಹೇಂದ್ರಗಿರಿ. ಅದನ್ನು ಏರುವುದು ಬಹಳ ಕಠಿಣ ಅಂತ ಹೇಳ್ತಾನೆ. ಏರಲು ಕಠಿಣ. ವಿಭಿನ್ನ ವೃಕ್ಷಗಳ ಖನಿಜಗಳ ಮೇರು ಪರ್ವತ ಶಿಖರ ತುದಿ ಹಾರಲು ನನಗೆ ಯೋಗ್ಯ ಸ್ಥಳ. ಎರಡನೇದರಿಗೆ ಅದನ್ನು ಹತ್ತಿ ಹೋಗಕ್ಕೆ ಆಗುವುದಿಲ್ಲ. ಅದನ್ನು ನಾವು ಸುಲಭವಾಗಿ ಹತ್ತಿ ಹೋಗಿ ಅದರ ತುದಿಯ ಮೇಲೆ ನಿಂತು ಅಲ್ಲಿಂದ ನಾನು ಸಮುದ್ರವನ್ನು ಹಾರಿ ಲಂಕೆಗೆ ಹೋಗ್ತೇನೆ ಅಂತ ಹನುಮಾನ ವಾನರಿಗೆ ಹೇಳ್ತಾನೆ. ಮುಂದೆ ಅವನು ಇದೇ ರೀತಿಯಾಗಿ ಮತ್ತೇನು ವಾನರಿಗೆ ಹೇಳ್ತಾನೆ ಮತ್ತು ಯಾವ ರೀತಿಯಾಗಿ ಅವನು ಒಂದು ಸಮುದ್ರ ದಡದಿಂದ ದಕ್ಷಿಣ ದಡದಿಂದ ಲಂಕೆಯ ಉತ್ತರ ದಡಕ್ಕೆ ಯಾವ ರೀತಿಯಾಗಿ ಅವನು ಹಾರ್ತಾನ ಅನ್ನೋದ ಮತ್ತು ನಡೆದ ಘಟನೆಗಳ ಬಗ್ಗೆ, ಚಿಂತನೆಗಳ ಬಗ್ಗೆ ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದ.